ಗುಬ್ಬಿ ತಾಲೂಕಿನ ತಿಪ್ಪೂರು ಗ್ರಾಮದ ಶ್ರೀ ಕೋಡಿ ಕೆಂಪಮ್ಮನವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ನಡೆಯಿತು. ನಂತರ ಮಾತನಾಡಿದ ಕರಿಯಣ್ಣ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಕೋಡಿ ಕೆಂಪಮ್ಮ ದೇವಿಗೆ ಪುಷ್ಪಾಲಂಕಾರ, ಸಹಸ್ರನಾಮ ಹಾಗೂ ರಥೋತ್ಸವವನ್ನ ವಿಧ ವಿಧವಾದ ಪುಷ್ಪಾಲಂಕಾರಗಳಿಂದ ಅಲಂಕಾರ ಮಾಡಿದ್ದು ಭಕ್ತಾದಿಗಳಿಗೆ ಅನ್ನದಾಸೋಹವನ್ನ ಕೂಡ ಏರ್ಪಡಿಸುತ್ತೇವೆ. ತಾಯಿಯವರ ರಥೋತ್ಸವಕ್ಕೆ ಜಾಗದ ಸಮಸ್ಯೆ ಇರುವುದರಿಂದ ದೇವಿಯವರ ದೇವಾಲಯ ಮುಜರಾಯಿ ಸಿ ಗ್ರೇಡ್ ದೇವಾಲಯವಾದ್ದರಿಂದ ತಹಶೀಲ್ದಾರ್ ಅವರು ಇತ್ತ ಗಮನ ನೀಡಿ ದೇವಾಲಯದ ರಥೋತ್ಸವಕ್ಕೆ ಜಾಗ ಕಲ್ಪಿಸಿಕೊಡಬೇಕು ಎಂದರು. ನಾವು ಈ ಕೋಡಿ ಕೆಂಪಮ್ಮ ದೇವರ ಭಕ್ತರು ನಮ್ಮ ಕಷ್ಟಗಳು ಎಲ್ಲವನ್ನು ಬಗೆಹರಿಸೋದಕ್ಕೆ ನಾವು ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆ ಮತ್ತೊಂದು ಕಾರ್ಯ ಎಲ್ಲ ಮಾಡ್ತೀವಿ. ಮಾಡೋದಕ್ಕಿಂತ ತೊಂದರೆ ಆಗಿರೋದು ಏನಪ್ಪ ಅಂದರೆ ಸ್ವಲ್ಪ ಜಾಗ ಪ್ರಾಬ್ಲಮ್. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ಒಂದು ಊಟದ ವ್ಯವಸ್ಥೆ ಆಗಲಿ ಎಲ್ಲ ಮಾಡೋಕ್ಕೆ 5 ಎಕರೆ 18 ಗುಂಟೆ ಜಮೀನು ಐತೆ. 6 ಭಾಗದರು ಪೂಜಾರವರು 6 ಭಾಗನೂ ಅವರಿಗೆ ನಮಗೊಂದು ಎಕರೆ 6 ಗುಂಟೆ ಉಳಿಸ್ಬಿಟ್ಟು ಇನ್ನಿದ್ದೆಲ್ಲ ಸಮನಾಗಿ ಹಂಚ್ಕೊಟ್ಬಿಟ್ರೆ ಮೇಲಧಿಕಾರಿಗಳು ಇದು ಸೀಕ್ರೆಟ್ ದೇವಸ್ಥಾನ ಅದರಿಂದ ಇದು ಅವ್ರ ಗಮನಕ್ಕೆ ಬರೋಂಗೆ ಮಾಡಬೇಕು. ಆಮೇಲೆ ಇಲ್ಲಿ ಬಂದರೆ ಎಲ್ಲ ಟ್ರಾಫಿಕ್ ಆಗುತ್ತೆ, ಇಲ್ಲಿ ಒಳಗೆ ನಿಂತ್ಕೊಳ್ಳೋಕ್ಕಾಗಲ್ಲ, ಊಟದ ವ್ಯವಸ್ಥೆ ಸರಿಯಾಗಿರಲ್ಲ, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವೂ ಕರೆಕ್ಟಾಗಿರಲ್ಲ. ಅದಕ್ಕೋಸ್ಕರ ನಮ್ಮ ತಹಶೀಲ್ದಾರ್ ಗಮನಕ್ಕೆ ಇದು ಬರಬೇಕು, ಒಂದು ಅದೇನು ಕ್ರಮ ಕೈಗೊಂಡು ಮುಂದಿನ ಕಾರ್ಯನ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ. ದೇವಸ್ಥಾನ ಒಂದು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವೆಲ್ಲ ಭಕ್ತಾದಿಗಳು ಕಟ್ಟಕ್ಕಂತ ವ್ಯವಸ್ಥೆ ಮಾಡಿದ್ದೀವಿ. ಇದಕ್ಕೆ ಅವರು ಗಮನ ಹರಿಸಿ ಇದನ್ನು ಮಾಡಿದರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ನಂತರ ನಿವೃತ್ತ ಶಿಕ್ಷಕ ಮಾತನಾಡಿ, ತಾಯಿಯವರ ಶಕ್ತಿ ಬಹಳ ಅದ್ಭುತವಾಗಿದ್ದು ಬಹಳ ವರ್ಷಗಳಿಂದ ನಾವು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಭಕ್ತಾದಿಗಳು ಸೇರಿ ಜಾತ್ರೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡುತ್ತಿದ್ದೇವೆ. 2 ದಿನ ಕೂಡ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿರುತ್ತೇವೆ ಎಂದರು. ತುಂಬ ವರ್ಷದಿಂದ ನಮ್ಮ ತಾತ ಮುತ್ತಾತ ಕಾಲದಿಂದ ಇದು ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ನಾವು ಹಾಗೆ ಪ್ರತಿನಿತ್ಯ ಮೊದಲನೇ 2 ದಿನ ದಾಸೋಹ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಸುತ್ತಮುತ್ತ ಹಳ್ಳಿಯರು ಎಲ್ಲ ಜೊತೆಗೂಡಿ ದಾಸೋಹ ಕ್ಲೀನಾಗಿ ನಡೆಸ್ಕೊಂಡು ಹೋಗ್ತಾರೆ. ಭಾಳ ಯಶಸ್ವಿಯಾಗಿದೆ. ಸ್ವಲ್ಪ ಜನ ಇನ್ನೂ ಹೆಚ್ಚಿಗೆ ಸಹಕಾರ ಕೊಟ್ಟರೆ ಇಲ್ಲಿ ಒಂದು ದೇವಸ್ಥಾನ ನಿರ್ಮಾಣ ಆಗಬೇಕು. ದೇವಸ್ಥಾನಕ್ಕೆ ಸಹಕಾರ ಕೊಟ್ಟರೆ ಹೆಚ್ಚಿಗೆ ಇನ್ನೂ ಅಭಿವೃದ್ಧಿ ಹೊಂದೋದಕ್ಕೆ ಸಹಕಾರಿಯಾಗ್ತದೆ. ಈ ಸಂದರ್ಭದಲ್ಲಿ ಅರ್ಚಕರು, ಗ್ರಾಮಸ್ಥರು, ಭಕ್ತಾದಿಗಳು ದೇವಿಯ ರಥೋತ್ಸವ ನೋಡಿ ಶ್ರೀ ತಾಯಿಯವರ ಆಶೀರ್ವಾದ ಪಡೆದರು. ವರದಿ ಸತೀಶ್, ಶ್ರೀ ಟಿವಿ, ಗುಬ್ಬಿ.